ಗೌರಿ, ನಿನ್ ಮದ್ವೆ ಯಾವಾಗ? ಯಾವಾಗ ನೀನ್ ಈ ತರ ಸಿಂಗಾರ ಮಾಡೋದು? ನನ್ನ ಮದ್ವೆಲಿ ನೀವು ಇದ್ದೇ ಇರ್ತಿರಲ್ಲ ಅತ್ತೆ, ನೀವೇ ರೆಡಿ ಮಾಡೋರಂತೆ. ಹಾಗಾದ್ರೆ ಯಾವಾಗ ನಿನ್ ಮದ್ವೆ? ನಮ್ಮ ಅಪ್ಪ ಅಮ್ಮ ಹೇಳ್ದಾಗ. ಹೌದು, ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರಮ್ಮ? ಅವ್ರಿಗೆ ನೀನ್ ಮದ್ವೆ ಆಗಿರೋ ವಿಷಯ ಗೊತ್ತೋ ಗೊತ್ತಿಲ್ವೋ? ಇದೇನಮ್ಮ, ನಾನು ನಿನ್ನ ಕೇಳ್ತಿದ್ರೆ ನೀನ್ ಗೌರಿ ಮುಖ ನೋಡ್ತಿದ್ಯಲ್ಲ? ಅಲ್ಲ, ಅವ್ರಿಗೂ ಮದ್ವೆ ಕರೆದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಕ್ ಬಂದೆ ಅಷ್ಟೆ. ಇಲ್ಲ, ನನಗೆ ನನ್ನವರು ಅಂತ ಯಾರೂ ಇಲ್ಲ. ನಾನೊಬ್ಳು ಅನಾಥೆ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ನಿನ್ ಬಗ್ಗೆ ಮನೆಯವ್ರು ಎಲ್ರಿಗೂ ಗೊತ್ತಾಗಿದೆ. ನಿಮ್ ತಂದೆ ತಾಯಿ ಅರಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಿದ್ರಲ್ಲ. ನೀನ್ ನೋಡಿದ್ರೆ ನಿನ್ಗೆ ಯಾರು ಇಲ್ಲ, ಅನಾಥೆ ಅಂತ ಹೇಳ್ತಾ ಇದೀಯಾ? ತಂದೆ ತಾಯಿ ಬದುಕಿರುವಾಗ್ಲೇ ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ಪಾಪ, ಅವ್ರಿಗೆ ಅವ್ರ ಮಗಳ ಮದ್ವೆ ಬಗ್ಗೆ ಎಷ್ಟೊಂದು ಆಸೆ ಕನ್ಸುಗಳಿರುತ್ತೆ ಏನೋ. ಒಂದ್ಸಲ ಫೋನ್ ಮಾಡಿ ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನೋಡಿ, ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿ ಇಲ್ಲಿಂದ ಹೋಗಿ. ಅದು ನಿಮ್ಗೆ ಒಳ್ಳೇದು. ನನ್ನ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಬರಬೇಡಿ, ನನಗಿಷ್ಟ ಆಗೋದಿಲ್ಲ. ಅಲ್ಲಮ್ಮ, ನೀವಿಲ್ಲೇ ನಿಂತಿದ್ರೆ ಸುಮ್ಮನೆ ಮಾತಾಡ್ತಾನೆ ಇರ್ತೀರಾ. ಮೊದಲಿಂದ ಹೊರಗೋಗಿ. ಮೇಡಮ್ ನಿನ್ನ ರೆಡಿ ಮಾಡೋದಕ್ಕೆ ಹೇಳಿದ್ದಾರೆ. ಆಚೆ ಹೋಗ್ತೀರಾ ಇಲ್ಲ ನಾನೇ ನಿಮ್ಮನ್ನ ತಳ್ಳಿ ಡೋರ್ ಲಾಕ್ ಮಾಡ್ಬೇಕಾ? ಹೊರಡಿ ಅಂದೆ. ಇರಿಟೇಟಿಂಗ್ ಇಡಿಯಟ್ಸ್. ನನ್ನ ಮೂಡೆಲ್ಲ ಹಾಳು ಮಾಡಿದ್ರು.